ಎಲ್ಲರಿಗೂ ಬೆಳಗಿನ ಶುಭೋದಯ. ನಂತರನೇ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ರೋ ಅವರೆಲ್ರಿಗೂ ಕೂಡ ಆಸಿ ಸೀರಿಯಲ್ಗೆ ಸ್ವಾಗತ. ಮೀನಾನೇ ಸೈನ್ ಹಾಕಿರೋದು ಅನ್ನೋ ವಿಷಯನ ಸೂರ್ಯನ್ಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಂಗೆ ಸೂರ್ಯನ್ಗಂತೂ ತುಂಬಾನೇ ಶಾಕ್ ಆಗುತ್ತೆ. ಸೂರ್ಯನಿಗೆ ಮಾತ್ರ ಅಲ್ಲ, ಸೂರ್ಯನ್ ಫ್ಯಾಮಿಲಿಯವ್ರಿಗೂ ಕೂಡ ಮೀನಾನೇ ಇಂತ ಮೋಸ ಮಾಡ್ಬಿಟ್ಲಲ್ಲ ಅಂತ. ಹಾಗೇನೆ ಮೀನನ್ ಹತ್ರ ಬಂದಂತ ಸೂರ್ಯ, ನೀನ್ ಇಂತ ಕೆಲಸ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ, ಅಷ್ಟು ನನ್ನ ಹತ್ರ ಹೇಳ್ಕೊಳ್ತಾ ಇದ್ದೆ, ನಮ್ಮ ಅಪ್ಪನ ಇವತ್ತಿಂತ ಪರಿಸ್ಥಿತಿಗೆ ನೀನೇ ಕಾರಣ ಆಗ್ಬಿಟ್ಟೆ ಅಂತ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ಇದ್ದಂತ ಕನಕ ತನ್ನ ಅಕ್ಕನಿಗೆ ಬೈತಾ ಇರೋದನ್ನ ನೋಡಿ ಅವಳಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಆದ್ರೆ ಏನು ಮಾಡಕ್ ಆಗದೆ ಇರುವಂತ ಪರಿಸ್ಥಿತಿ ಕನಕಂದು ಆಗಿರುತ್ತೆ. ರವಿ ಎಲ್ಲ ತಲೆ ಮರ್ಸ್ಕೊಂಡು ಹೋಗಿರೋದು ಆಲ್ರೆಡಿ ನಮಗ್ ಗೊತ್ತಿರುವಂತ ವಿಷಯ. ರವಿ ಕೊನೆಗೂ ಕೂಡ ಬರ್ಲಿಲ್ವಲ್ಲ ಅನ್ನೋ ಬೇಜಾರು ಇವ್ರಿಗೆ. ನೀನ್ ಇಲ್ಲಿದ್ದ ಏನು ಪ್ರಯೋಜನ ಇಲ್ಲ, ಹೋಗು ಇಲ್ಲಿಂದ ಅಂತ ಅಂದ್ಬಿಟ್ಟು ಸೂರ್ಯ ಬೈದು ಆಚೆ ಕಳಿಸುವಾಗ ಸೂರ್ಯ ಇನ್ನೇನ್ ಮೀನನ್ ಹೊಡಿಯೋಕ್ ಹೋಗ್ತಾರೆ. ಅದನ್ನ ನೋಡಿದಂತ ಇನ್ಸ್ಪೆಕ್ಟರ್, ಸ್ಟೇಷನ್ಗೆ ಬಂದು ಒಂದ್ ಹೆಣ್ಮಗು ಮೇಲೆ ಕೈ ಮಾಡ್ತೀಯಲ್ಲ, ಹೋಗ ಕಡೆ, ಸ್ಟೇಷನ್ ಅಲ್ಲಿ ಈ ರೀತಿ ಎಲ್ಲ ಹೊಡಿಯಂಗಿಲ್ಲ, ಬರೀ ಮಾತ್ನಲ್ಲಿ ಮಾತಾಡ್ಬೇಕಷ್ಟೇ ಅಂತ ಹೇಳಿ ಹೋಗ್ತಾರೆ. ಹಾಗೆ ರೋಹಿಣಿ ಮನೋಜ ಇಬ್ರು ಕೂಡ ಮೀನನಿಗೆ ತುಂಬಾನೇ ಬೈತಾರೆ. ಹಾಗೇನೆ ಶಾಂತಿ ರಂಗನಾಥ್ ಹತ್ರ ಮುತ್ನಂತ ಸೊಸೆ ಅಂತ ಹೇಳಿ ಆರ್ಸಿ ತಂದ್ರಲ್ಲ, ನೋಡಿದ್ರಲ್ವಾ ನಿಮ್ ಸೊಸೆ ಎಂತ ಗತಿ ತಂದ್ಬಿಟ್ಲು ಅಂತ ಬೈತಾರೆ. ರಂಗನಾಥಿಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಾನೆ ಶಾಕ್ ಅಲ್ಲೇ ನಿಂತ್ಕೊಂಡಿರ್ತಾರೆ. ಶ್ರುತಿ ಅಪ್ಪ ಅಮ್ಮನಂತೂ ಕೇಳಲೇಬೇಡಿ, ಈಗೇನಾರು ನನ್ ಮಗಳನ್ನ ಹುಡುಕೊಡ್ದೇ ಇದ್ರೆ ನಾವು ಕಮಿಷನರ್ ಹತ್ರ ಹೋಗ್ತೀವಿ ಅಂತ ಹೆದರ್ಸ್ತಾರೆ. ಇದನ್ನ ಕೇಳಿಸ್ಕೊಂಡಂತ ಇನ್ಸ್ಪೆಕ್ಟರ್, ನೀವು ಕಮಿಷನರ್ ಹತ್ರ ಹೋಗ್ ಬಂದಿರೋದು ಅಂತ ನಂಗೆ ಚೆನ್ನಾಗ್ ಗೊತ್ತು ಅಂತ ಹೇಳುವಾಗ ಅವ್ರಮ್ಮ, ಆಲ್ರೆಡಿ ಮದ್ವೆ ಆಗಿದೆಯಲ್ಲ ಏನ್ ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಅವ್ರಪ್ಪ, ಅದ್ಯಾವ ಸೀಮೆ ಮದ್ವೆ, ತಾಳಿ ಕಿತ್ತಾಕ್ಬಿಟ್ಟು ವಾಪಸ್ ಕರ್ಕೊಂಡ್ ಹೋಗೋಣ ಅಂತ ಹೇಳ್ತಾರೆ. ಹಾಗೇನೆ ತುಂಬಾ ಸಲ ಕಾಲ್ ಟ್ರೈ ಮಾಡ್ತಾ ಇರ್ತಾನೆ ಸೂರ್ಯ, ಆದ್ರೂ ಕೂಡ ಕಾಲ್ ಕನೆಕ್ಟ್ ಆಗೋದಿಲ್ಲ. ಅಪ್ಪ ಅಂದ್ರು ರಂಗನಾಥ್ ಹತ್ರ ಬಂದು, ನನ್ ಮಕ್ಳು ನನ್ ಮಾತ್ನ ಕೇಳ್ತಾ ಇರ್ತವೆ ಅಂತ ಹೇಳ್ತಾ ಇದ್ದೆ, ಈಗೇನೋ ಆಯ್ತು, ನಿನ್ ಮಕ್ಳು ಏನೋ ಮಾಡಿದ್ವು, ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಂತ ಹೇಳಿ ಬೈದ್ ಹೋಗ್ಬಿಡ್ತಾರೆ. ಅಲ್ಲಿ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದಂತ ಶಾಂತಿ, ರೋಹಿಣಿ, ಹಾಗೇನೆ ಸೂರ್ಯ, ಮೀನಾ ಎಲ್ರಿಗೂ ಕೂಡ ಸಖತ್ ಬೇಜಾರಾಗತ್ತೆ. ಆಗ್ಲೇನೆ ಮೀನನ್ ಹತ್ರ ಬಂದಂತ ಸೂರ್ಯ, ನಮ್ಮ ಅಪ್ಪನ ಎಂತ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ, ಎಂತ ಪಾಪದಂತ ಅಪ್ಪನ ನೀನು, ಇನ್ಯಾವತ್ತೂ ಕೂಡ ನನಗ್ ಮುಖ ತೋರಿಸ್ಬೇಡ ನೀನು, ಈಗ್ಲೇ ಸ್ಟೇಷನ್ ಇಂದ ಆಚೆ ಹೋಗುವಂತ ಆಚೆ ಹಾಕ್ತಾ ಇರುವಾಗ ಇದನ್ನ ನೋಡ್ದಂತ ಕನಕ ಅಲ್ಲಿಂದ ಹೊರಟೋಗ್ತಾರೆ. ಹಾಗೇನೆ ಸುರಿತಾ ಇದ್ದಂತ ಮಳೆನಲ್ಲಿ ಮೀನನ್ನ ಸೂರ್ಯ ಆಚೆ ತಗೊಂಡ್ ಬಂದ್ ನಿಲ್ಸಿರ್ತಾರೆ. ಸುರಿತಾ ಇದ್ದಂತ ಮಳೆನಲ್ಲಿ ನಿಂತಿದ್ದನ್ನ ನೋಡ್ದಂತ ಕಾನ್ಸ್ಟೇಬಲ್, ನಿಂದೇನು ತಪ್ಪಿಲ್ವೇನಮ್ಮ ಅಂತ ಕೇಳೋವಾಗ, ಇದ್ರಲ್ಲಿ ನಂದಾಗ್ಲಿ ನಮ್ಮ ಮಾವಂದಾಗ್ಲಿ ಏನು ತಪ್ಪಿಲ್ಲ ಸರ್, ಹೇಗಾದ್ರೂ ಸರಿ ನಮ್ಮ ಮಾವನ್ನ ಆಚೆ ಬರೋ ಹಾಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳೋವಾಗ ಕಾನ್ಸ್ಟೇಬಲ್, ನಾ ಹೇಳಿದ ಮಾತನ್ನ ಇನ್ಸ್ಪೆಕ್ಟರ್ ಕೇಳ್ತಾರೆ, ನಮ್ಮ ಓಡೋಗಿರೋ ಅಂತ ಹುಡ್ಗ ಹುಡ್ಗಿ ಬಂದ್ರೆ ಮಾತ್ರ ನಿಮ್ಮ ಮಾವ ರಿಲೀಸ್ ಆಗೋದು ಅಂತ ಹೇಳ್ತಾರೆ. ಮೀನನ್ಗಂತೂ ಹೇಗೆ ಈಗ ರವಿ ಹಾಗೆ ಶ್ರುತಿನ ಸ್ಟೇಷನ್ಗೆ ಬರೋ ಹಾಗೆ ಮಾಡೋದು ಅಂತ ತುಂಬಾನೇ ದುಃಖ ಪಡ್ತಾ ಇರ್ತಾಳೆ. ಮನೋಜನ್ ಹತ್ರ ಅವ್ರ ಅಮ್ಮ, ಈಗ ನಿಮ್ಮ ಅಪ್ಪನ ಆಚೆ ಕರ್ಕೊ ಬರ್ಬೇಕು ಅಂತಂದ್ರೆ ಏನೋ ಮಾಡೋದು ಅಂತ ಕೇಳೋವಾಗ ಮನೋಜ ಈಗ್ಲೂ ಕೂಡ ಹಾರಿಕೆ ಉತ್ತರ ಕೊಡ್ತಾನೆ. ಮಗ ತಪ್ಪು ಮಾಡಿದಾನೆ ಅಂತಂದ್ರೆ ಅಪ್ಪ ಅನ್ಭವಿಸ್ಲಿ ಬಿಡಮ್ಮ ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ರೋಹಿಣಿ, ಇಂಥ ಸಂದರ್ಭದಲ್ಲೂ ನೀವ್ ಈ ತರ ಮಾತಾಡ್ತಿರಲ್ಲ ಅಂತ ಹೇಳ್ತಾಳೆ. ಹಾಗೇನೆ ಈಗ ಹೇಗ್ ಮಾವನ್ ಆಚೆ ಕರ್ಕೊ ಬರೋದು ಅಂತ ಕೇಳೋವಾಗ ಬಂದಂತ ಸೂರ್ಯ, ಇನ್ 24 ಗಂಟೆಲಿ ನಮ್ಮ ಅಪ್ಪನ್ ಹೇಗಾದ್ರೂ ಸರಿ ನಾನು ಆಚೆ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಹಾಗೇನೆ ಇನ್ಸ್ಪೆಕ್ಟರ್ ಹತ್ರ ಕಾಲ್ ಹಿಡಿದು ಕೂಡ ಬೇಡ್ಕೊಳಕ್ ಹೋಗ್ತಾರೆ. ಇನ್ಸ್ಪೆಕ್ಟರ್, ಹುಡ್ಗ ಹುಡ್ಗಿ ಬಂದ್ರೆ ಮಾತ್ರ ಬಿಡೋದಕ್ಕಾಗೋದು, ಆಲ್ರೆಡಿ ಕಂಪ್ಲೇಂಟ್ ಕಮಿಷನರ್ ತನಕ ಹೋಗಿದೆ, ಇನ್ ನನ್ ಕೈಲಿ ಏನೂ ಇಲ್ಲ ಅಂತ ಹೇಳಿ, ನಾನ್ ರೌಂಡ್ಸ್ ಮುಗಿಸ್ಕೊಂಡ್ ಬರೋಷ್ಟ್ರೊಳಗಡೆ ನೀವ್ ಯಾರು ನನ್ ಕಣ್ಮುಂದೆ ನಿಂತಿರ್ಬಾರ್ದು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೇನೆ ಶಾಂತಿ ಮೀನನ್ಗೆ, ಎಂತ ಕೆಟ್ಟ ನಕ್ಷತ್ರದೊಳೆ ನೀನು, ಅವತ್ತಿನ ದಿವ್ಸನೇ ಹೇಳ್ದೆ ನೀನ್ ಅನಿಷ್ಟ ಅಂತ, ಯಾರು ಕೂಡ ನನ್ ಮಾತನ್ನ ಕೇಳಲೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲದನ್ನು ಕೂಡ ಸ್ಟೇಷನ್ ಹೊರಗಡೆನೆ ನಿಂತ್ಕೊಂಡು ಮೀನ ಮಳೆನಲ್ಲಿ ತುಂಬಾನೇ ಬೇಡ್ಕೊಳ್ಳೋ ರೀತಿ ಅಳ್ತಾ ಇರ್ತಾಳೆ. ಹಾಗೇನೆ ರೋಹಿಣಿ ಸೂರ್ಯನ ಹತ್ರ, ನಿನ್ಗೆ ಯಾರಾದ್ರೂ ಲಾಯರ್ ಗೊತ್ತಾ, ಅಟ್ಲೀಸ್ಟ್ ಮಾವನ್ನ ಆಚೆ ಕಡೆ ಕರ್ಕೊಂಡ್ ಬರೋದಿಕ್ಕೆ ಅಂತ ಹೇಳೋವಾಗ, ನನಗ್ ಗೊತ್ತಿರೋದು ಒಬ್ರೇ ಲಾಯರು ಅಂತ ಹೇಳ್ತಾರೆ, ಅಹೋನ ಅಗ್ನಿಹೋತ್ರ ಅನ್ನೋ ಲಾಯರು ಅಂತ ಹೇಳ್ತಾರೆ. ಆಲ್ರೆಡಿ ಸೂರ್ಯನ ಆಚೆ ಕರ್ಕೊಂಡ್ ಬರೋದಕ್ಕೆ ಹೆಲ್ಪ್ ಮಾಡಿದಂತ ಲಾಯರ್, ಅವ್ರ ಬಗ್ಗೆ ಮಾತ್ರ ನನಗ್ ಗೊತ್ತಿರೋದು ಅಂತ ಹೇಳ್ತಾರೆ. ಹಾಗೇನೆ ಸೂರ್ಯನ್ ತಂದೆ ರಂಗನಾಥ ಬೆಳಗಿಂದನೂ ಕೂಡ ಏನು ತಿಂದಿಲ್ಲ ಅನ್ನೋದು ಶಾಂತಿ ಹೇಳಿದ್ರಿಂದ ಸರಿ ಅನ್ಕೊಂಡಂತ ಸೂರ್ಯ ಅವ್ರ ಅಪ್ಪನಿಗೆ ತಿನ್ನಕ್ಕೋಸ್ಕರ ಇಡ್ಲಿ ತಗೊಂಡ್ ಬರ್ತಾರೆ. ಇದನ್ನ ನೋಡ್ದಂತ ಅವ್ರಪ್ಪ, ತಿನ್ನೋದಕ್ಕೆ ನನಗೆ ಇಡ್ಲಿ ಬೇಡ, ವಿಷ ಇದ್ರೆ ತಂದು ಕೊಟ್ಬಿಡು, ನಾನ್ ಬದುಕಿರೋದ್ಕಿಂತ ಸಾಯೋದೇ ಬೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿದ್ದವ್ರಿಗೆಲ್ರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಹಾಗೆ ಈ ಕಡೆ ರವಿ ಹಾಗೇನೆ ಶ್ರುತಿನ ತೋರಿಸ್ತಾರೆ. ಅವರಿಬ್ರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಹಾಗೇನೆ ಇವಾಗ ಮನೆಯಲ್ಲಿ ಏನ್ ನಡೀತಾ ಇರ್ಬೋದು ಅಂತ ರವಿ ಯೋಚಿಸ್ತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಶ್ರುತಿ ಅವ್ರಿಬ್ರಿಗೂ, ಅಂದ್ರೆ ಶ್ರುತಿ ಅಪ್ಪ ಅಮ್ಮ ಇಬ್ರಿಗೂ ಕೂಡ ರವಿ ಜೊತೆ ಮದ್ವೆ ಆದ್ನಲ್ಲ ಅನ್ನೋ ಬೇಜಾರ್ಗಿಂತ ಆ ಲೂಸ್ ಜೊತೆ ನನ್ನ ಮದುವೆ ಮಾಡ್ಲಿಲ್ವಲ್ಲ ಅಂತಾನೆ ಅವ್ರು ಬೇಜಾರ್ ಮಾಡ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನೀನ್ ಯೋಚಿಸ್ಬೇಡ, ಬಿಟ್ಬಿಡು ಅಂತ ಹೇಳ್ತಾರೆ.
ಹಾಗೇನೆ ಸೊ ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ನೆಕ್ಸ್ಟ್ ಸಂಚಿಕೆನಲ್ಲಿ ಫೈನಲಿ ರವಿ ಸ್ವಿಚ್ ಆನ್ ಮಾಡಿದ್ರಿಂದ ಮೀನಾ ಕಳಿಸಿದಂತ ಮೆಸೇಜ್ ನ ಓದ್ತಾನೆ. ನನ್ ಮೇಲೆ ಗೌರವ ಇದ್ರೆ ಫೋನ್ ಮಾಡು ಅಂತ. ಆ ತಕ್ಷಣ ಫೋನ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರಪ್ಪ ಜೈಲ್ನಲ್ಲಿ ಇದಾರೆ ಅಂತ. ಸೊ ಇದನ್ನ ಕೇಳಿಸ್ಕೊಂಡಂತ ರವಿಗೂ ಕೂಡ ತುಂಬಾ ಬೇಜಾರಾಗುತ್ತೆ. ಆಗ್ಲೇನೆ ಶ್ರುತಿನ ಎಬ್ಬಿಸ್ಕೊಂಡು ಸ್ಟೇಷನ್ಗೆ ಶ್ರುತಿ ಹಾಗೆ ರವಿ ಇಬ್ರು ಕೂಡ ಬರ್ತಾರೆ. ಸೊ ರವಿನ ನೋಡಿದಂತ ಸೂರ್ಯನ್ಗಂತೂ ಆಲ್ರೆಡಿ ಕೋಪ ನತ್ತಿಗೆ ಇರುತ್ತೆ. ಹಾಗೇನೆ ರವಿಗೆ 2 ಬಾರ್ಸಕ್ಕೂ ಬಾರಿಸ್ತಾನೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಹಾಗೇನೆ ನೆಕ್ಸ್ಟ್ ಎಪಿಸೋಡ್ ಹಾಗೆ ನೆಕ್ಸ್ಟ್ ಸೀರಿಯಲ್ ಅಲ್ಲಿ ಏನಾಯ್ತು ಅನ್ನೋದನ್ನ ನಾನು ನಿಮ್ಗೆ ಹಾಗೆ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಹೋಗಿ. ಸೊ ನಾನು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಸೀರಿಯಲ್ ನಲ್ಲಿ ಮೀಟ್ ಮಾಡ್ತೀನಿ. ಸೊ ಟೇಕ್ ಕೇರ್, ಬಾಯ್.